ಬೇಸಿಗೆ ಬಂತು. ಸಂಜೆ ಚಳಿಗೆ ಬಿಸಿ ಬಿಸಿ ಬೋಂಡಾ, ಪಾನಿಪುರಿ ತಿನ್ನೋರು ಈಗ ತಂಪಗಿನ ಜ್ಯೂಸ್, ಐಸ್ ಕ್ರೀಮ್ನತ್ತ ಮುಖ ಮಾಡ್ತಿದ್ದಾರೆ. ಆದ್ರೆ ಡಯಟಿಂಗ್, ಡಯಾಬಿಟಿಸ್ ಮುಂತಾದ ಆರೋಗ್ಯ ಸಮಸ್ಯೆ ಇರೋರು ಐಸ್ ಕ್ರೀಮ್ ನೋಡಿ ಬರೀ ಬಾಯಿ ಚಪ್ಪರಿಸಬೇಕಾಗಿಲ್ಲ. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಜಿಲಾಟೋ ಮಾಮಾ ಮಿಯಾ ಐಸ್ ಕ್ರೀಮ್ ಪಾರ್ಲರ್ ಇದೆ. ಚೀಸ್ ಕೇಕ್, ಫೆರಾರೋ ರೋಷರ್, ಬೈಲೇಸ್, ಕ್ಯಾರಮಲ್ ಕಸ್ಟರ್ಡ್, ಕುಕಿ ಡಫ್, ಸ್ನಿಕರ್ಸ್, ಆಪಲ್ ಕ್ರಂಬಲ್ ಹೀಗೆ ಹೇಳ್ತಾ ಹೋದ್ರೆ ನಿಮ್ಮ ಬಾಯಲ್ಲಿ ನೀರುರೋದು ಸಹಜ. ಬರೀ ಇವಿಷ್ಟೇ ಅಲ್ಲ, ಇಂದಿರಾನಗರದ ಜಿಲಾಟೋ ಮಾಮಾ ಮಿಯಾ ಪಾರ್ಲರ್ನಲ್ಲಿ ಒಟ್ಟು 30 ಫ್ಲೇವರ್ ಐಸ್ ಕ್ರೀಮ್ ನಿಮ್ಗೆ ಲಭ್ಯ. ವಿಶೇಷ ಅಂದ್ರೆ ಎಲ್ಲಾ ಐಸ್ ಕ್ರೀಮ್ಗಳು ಇಂಪೋರ್ಟೆಡ್ ಫ್ರಮ್ ಇಟಲಿ. ಅಲ್ಲದೆ ಟೇಸ್ಟು ಮಸ್ತು. ಅತಿ ಸ್ವೀಟ್ ಆಗಿ ಇಲ್ಲ, ಇಟ್ಸ್ ಜಸ್ಟ್ ದ ರೈಟ್ ಫ್ಲೇವರ್, ರೈಟ್ ಮಿಕ್ಸ್. ಆ್ಯಂಡ್ ಇಫ್ ಯು ವಾಂಟ್ ಶುಗರ್ ಫ್ರೀ ಆಪ್ಷನ್ಸ್, there are sugar free options, and I just love ice cream, so ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಕೆಲವೊಂದು ಫ್ಲೇವರ್ಗಳು 96 ಹಾಗೂ 100% ಶುಗರ್ ಫ್ರೀ. So I'm because of gelato, and the flavor is just so natural. It's very creamy, and I love the fact that you can eat as much as you want and it's fat free. And for my friend, they also have a sugar free option because she's diabetic, that's why. So it's great. I love coming to Mamma Mia. ಅಲ್ಲದೆ ಎಲ್ಲವೂ ಇಲ್ಲಿ ನ್ಯಾಚುರಲ್. ತಿಂಗಳಾನುಗಟ್ಟಲೆ ಕೂಲರ್ ನಲ್ಲಿಟ್ಟಿರೋ ಐಸ್ ಕ್ರೀಮ್ಗಳೆಲ್ಲ ಇವು. ಹೆಚ್ಚಂದ್ರೆ 2 ದಿನಗಳ ಕಾಲ ಇದನ್ನ ಪ್ರಿಸರ್ವ್ ಮಾಡಲಾಗುತ್ತೆ. We make it all with natural ingredients, even like the fresh, we use vanilla beans, the fruit pulp, right from blueberries or strawberries, all imported from Italy. They're all natural. It's all made fresh every day or 2 days, you know, whereas a regular ice cream is in cold storage. It comes about a month, 2 months old. ಬಾಯಿ ರುಚಿ ಹಾಗೂ ದೇಹದ ಆರೋಗ್ಯ ಎರಡಕ್ಕೂ ಹಿತಕರವಾಗಿದೆ. ಸುಮಾರು 50 ರೂಪಾಯಿಂದ 300 ರೂಪಾಯಿವರೆಗಿನ ಐಸ್ ಕ್ರೀಮ್ ಮಾಮಾ ಮಿಯಾದಲ್ಲಿ ಲಭ್ಯ. ಸಮ್ಮರ್ ಬಂತು ಅಂದ್ರೆ ಜನ ಜ್ಯೂಸ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ಗಳಿಗೆ ಮುಗಿಬೀಳ್ತಾರೆ. ಆದ್ರೆ ಡಯಾಬಿಟಿಸ್ ಮತ್ತೆ ಒಬೆಸಿಟಿ ಇರೋರು ಐಸ್ ಕ್ರೀಮ್ ತಿನ್ನಕ್ಕಾಗಲ್ವಲ್ಲ ಅಂತ ಚಿಂತಿಸ್ತಾ ಇರ್ತಾರೆ. ಆದ್ರೆ ಈ ಚಿಂತೆ ಬೇಕಾಗಿಲ್ಲ. ಯಾಕೆಂದ್ರೆ ಜಿಲಾಟೋ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ನಿಮ್ಗೆ ಶುಗರ್ ಫ್ರೀ ಮತ್ತೆ ಫ್ಯಾಟ್ ಫ್ರೀ ಐಸ್ ಕ್ರೀಮ್ಗಳು ತಿನ್ನಕ್ಕೆ ಲಭ್ಯ ಆಗುತ್ತೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶ್ರುತಿ, ಕಸ್ತೂರಿ ಮೆಟ್ರೋ, ಬೆಂಗಳೂರು. ಈಗ ಕರ್ನಾಟಕ ಇಂದು ಪ್ರಸಾರವಾಗಲಿದೆ. ನಾನು ರಜನಿ. ಬೆಂಗಳೂರಿನ ಇನ್ನೂ ಹೆಚ್ಚಿನ ತಾಜಾ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ.